ಓಂ ಸಾಯಿರಾಮ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ಸಂಬಂಧಗಳಲ್ಲಿ ಮನಸ್ತಾಪ ಬರಲು ಎರಡೇ ಕಾರಣಗಳು. ಒಂದು, ಹೇಳಬೇಕಾದ ಮಾತು ಮೌನವಾದರೆ. ಇನ್ನೊಂದು, ನೀನು ಹೇಳಿದ ಮಾತು ಅವರ ಹೃದಯಕ್ಕೆ ತಾಗದೆ ಹೋದರೆ. ಸಮುದ್ರದ ಬಣ್ಣವನ್ನು ನೋಡಿ ಮೋಸ ಹೋಗಬೇಡ, ಅದರಲ್ಲಿ ಬಾಯಾರಿಕೆ ನೀಗಿಸುವ ಶಕ್ತಿ ಇರುವುದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಅಂತಸ್ತನ್ನು ನೋಡಿ ಬೆರಗಾಗಬೇಡ, ಅವನಲ್ಲಿ ಸಹಾಯ ಮಾಡುವ ಗುಣವಿಲ್ಲದಿದ್ದರೆ ಅವನು ಬರೀ ಉಪ್ಪಿನ ನೀರಿನಂತೆ. ಜೀವನ ಬದಲಾಗಬೇಕಿರುವುದು ಅಭಿಪ್ರಾಯಗಳಿಂದಲ್ಲ, ಬದಲಾಗಿ ದೃಢ ನಿರ್ಧಾರಗಳಿಂದ. ಏಕೆಂದರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅನುಭವಿಸಬೇಕಿರುವುದು ನೀನೇ ಅಲ್ಲವೇ? ಬದುಕಬೇಕು, ಬದುಕು ನಿನ್ನಿಷ್ಟದಂತೆ. ನಿನ್ನ ಬದುಕೇ ಒಂದು ಅದ್ಭುತ, ಬೇರೆಯವರ ಬದುಕಿನೊಂದಿಗೆ ಹೋಲಿಕೆಗಳೇಕೆ? ಸರಳ ಸುಂದರ ಬದುಕೇ ಒಂದು ಸ್ವರ್ಗದಂತೆ. ಜೀವನದಲ್ಲಿ ನಿನ್ನ ಜೊತೆಯಾಗಿ ನಿಲ್ಲುವವರಿಗಿಂತ ಸಾಕಷ್ಟು ಸಲಹೆ ನೀಡುವ ಜನರೇ ಹೆಚ್ಚು. ಎಲ್ಲವೂ ಚಂದವೇ ಬದುಕು ಅರಿವಿಗೆ ಬರುವವರೆಗೂ. ಒಮ್ಮೆ ಅರಿವಿಗೆ ಬಂದರೆ ಸಾಕು, ಬದುಕಿನ ಅರ್ಥ ಹುಡುಕುವಲ್ಲಿಯೇ ಪೂರ್ತಿ ಜೀವನ ಕಳೆದು ಬಿಡುವುದು. ಇಲ್ಲಿ ತಪ್ಪು ಮಾಡಿದವರು ಹೇಳುವುದು, ನಾನು ತಪ್ಪು ಮಾಡಲಿಲ್ಲ, ಪರಿಸ್ಥಿತಿ ಮಾಡಿಸಿತು ಎಂದು. ಅವರ ತಪ್ಪಿಗೆ ನೋವು ಅನುಭವಿಸಿದ ಮನಸ್ಸು ನಿನ್ನದು, ಮೌನವಾಗಿಯೇ ಉಳಿಯಿತು. ಆದರೆ ಅದರ ಸಮರ್ಥನೆ ಮಾಡಿದ್ದು ಮಾತ್ರ ಅವರ ನಾಲಿಗೆ ಕುಣಿಯುತ್ತಲೇ ಇತ್ತು. ಇಲ್ಲಿ ಜಾತಕ ಒಂದೇ, ಆದರೆ ಹೇಳುವವರು ತನ್ನ ಬುದ್ಧಿಗೆ ತಕ್ಕಂತೆ ತಿರುಗಿಸುತ್ತಾನೆ, ಕೇಳುವವನು ತನ್ನ ಆಸೆಗೆ ತಕ್ಕಂತೆ ನಂಬುತ್ತಾನೆ. ಇದರ ಮಧ್ಯೆ ಸತ್ಯ ಮಾತ್ರ ನಕ್ಷತ್ರಗಳ ನಡುವೆ ಮೌನವಾಗಿಯೇ ನಗುತ್ತಿತ್ತು. ಇಲ್ಲಿ ಜನರು ಹಾಕುವ ಮುಖವಾಡ ಎಷ್ಟು ಚೆನ್ನಾಗಿದೆ ಎಂದರೆ ಮುಖವೇ ಮರೆತು ಹೋಗಿದೆ ಯಾರು ನಿಜ ಎನ್ನುವುದನ್ನು. ಕನ್ನಡಿಯೂ ಕೂಡ ಒಮ್ಮೆ ಯೋಚನೆ ಮಾಡುತ್ತದೆ, ನಾನೇನು ನಂಬಲಿ ಎಂದು. ಮನಸ್ಸಿನಲ್ಲಿ ಇರುವುದನ್ನು ಒಪ್ಪಿಕೊಳ್ಳಲು ಧೈರ್ಯ ಬೇಕು, ಏಕೆಂದರೆ ಸುಳ್ಳಿನಲ್ಲಿ ಜೀವಿಸುವುದು ಅಭ್ಯಾಸವಾದರೆ ಸತ್ಯದಲ್ಲಿ ಬದುಕುವುದು ಸಾಹಸವಾಗುತ್ತದೆ. ಇಲ್ಲಿ ಒಳ್ಳೆಯವನಾಗಿರುವುದು ಕಷ್ಟವಲ್ಲ, ಒಳ್ಳೆಯವನಿರುವುದೇ ಎಲ್ಲರಿಗೂ ಕಷ್ಟ. ನೀನು ಎಲ್ಲ ವಿಷಯದಲ್ಲೂ ಸ್ವತಂತ್ರನು, ಆದರೆ ಅಭಿಪ್ರಾಯಗಳು ಮಾತ್ರ ಬಂದಿಯಾಗಿವೆ. ಎಲ್ಲವನ್ನೂ ಒಪ್ಪಿಕೊಂಡರೆ ನೀನು ತುಂಬಾ ಒಳ್ಳೆಯವನು, ಮರು ಪ್ರಶ್ನಿಸಿದರೆ ದೇಶದ್ರೋಹಿಗೆ ಗಿಂತಲೂ ಕಡೆಯಾಗಿ ಕಾಣುತ್ತಾರೆ. ಇಲ್ಲಿ ಎಲ್ಲರಿಗೂ ಯಾವುದೇ ಕಿರಿಕಿರಿ ಇಲ್ಲದೆ ನೇರವಾದ ರಸ್ತೆಯಲ್ಲಿ ಪ್ರಯಾಣ ಮಾಡುವುದು ಇಷ್ಟ. ಆದರೆ ನೇರವಾಗಿ ಮಾತುಗಳು ಆಡಿದರೆ ಯಾರಿಗೂ ಇಷ್ಟವಾಗುವುದಿಲ್ಲ. ಅದರಲ್ಲೂ ಹೇಳಿದ ಸತ್ಯದಲ್ಲೂ ಅಪಾರ್ಥ ಹುಡುಕುವವರ ಮುಂದೆ ತಲೆಜಜ್ಜಿಕೊಂಡರೆ ಪ್ರಯೋಜನವಿಲ್ಲ. ಬುದ್ಧಿಮಾಂತರಿಗಾದರೂ ತಿಳುವಳಿಕೆ ಹೇಳಬಹುದು, ಬುದ್ಧಿ ಅಂಧರಿಗೆ ಹೇಳುವುದು ಸಾಧ್ಯವಿಲ್ಲ. ಜನರು ಅಂತರಂಗದ ಅಹಂಕಾರ ಕೊಳೆತರೂ ಗಮನ ನೀಡುವುದಿಲ್ಲ, ಆದರೆ ಅಂಗಳದ ಕಸ ಮಾತ್ರ ನೆರೆಹೊರೆಯವರು ನೋಡುತ್ತಾರೆ ಎಂದು ಸ್ವಚ್ಛ ಮಾಡುತ್ತಾರೆ. ಇಲ್ಲಿ ನಗುವನ್ನು ಧರಿಸಿ ಬಂದವರು ಹೆಚ್ಚು, ಮನಸ್ಸು ತೆರೆದು ಬಂದವರು ಕಡಿಮೆ. ಮಾತು ಬೆಲ್ಲದಂತೆ ಸಿಹಿ, ಮನಸ್ಸಿನಲ್ಲಿ ಉದ್ದೇಶವೂ ಕಹಿ. ಇದು ಇಂದಿನ ಸಂಬಂಧಗಳ ಪರಿಸ್ಥಿತಿ. ಎಲ್ಲರನ್ನೂ ಪ್ರೀತಿಸು, ಆದರೆ ಯಾರನ್ನೂ ನಂಬಬೇಡ. ನಗುವ ಮುಖಗಳ ಹಿಂದಿನ ಕಥೆಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ. ಹೇಳುವುದನ್ನು ಹೇಳಿದರೆ ಅವರಿಗೆ ಬೇಜಾರು, ಹೇಳಲಿಲ್ಲವೆಂದರೆ ನಿನಗೆ ಬೇಜಾರು. ಈ ಎರಡು ಬೇಜಾರಿನ ಮಧ್ಯೆ ಜೀವನವು ಮೌನವಾಗಿಯೇ ಸೋತು ಜಾರಿ ಹೋಗುತ್ತದೆ. ಸತ್ಯವನ್ನು ಹೇಳುವ ಬರದಲ್ಲಿ ಗಳಿಸಿಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು, ಪರರಿಗೆ ಉಪಕಾರ ಮಾಡುವ ಬರದಲ್ಲಿ ಅವಮಾನ ಪಡುವುದೇ ಹೆಚ್ಚು. ಬದುಕಿನಲ್ಲಿ ಕೆಲವೊಮ್ಮೆ ಸಂಬಂಧಗಳು ಹುಟ್ಟುವಾಗ ಸಂತೋಷವಾಗುತ್ತದೆ, ಅದೇ ಸಂಬಂಧಗಳು ಬಿಟ್ಟು ಹೋಗುವಾಗ ಕಷ್ಟವಾಗುತ್ತದೆ. ಅದು ಪ್ರೀತಿಯಾದರೂ ಸರಿ, ಸ್ನೇಹವಾಗಿದ್ದರೂ ಸರಿ. ಸಿಕ್ಕರೆ ಖುಷಿ ಪಡು, ಸಿಗಲಿಲ್ಲವೆಂದರೆ ಖುಷಿಯಾಗಿ ಬಿಟ್ಟು ಕೊಡಬೇಕು ಅಷ್ಟೇ. ಯಾವಾಗಲೂ ಜೀವನದಲ್ಲಿ ಬಿಟ್ಟು ಕೊಡುವಿಕೆಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ಏಕೆಂದರೆ ಕಾರಣವಿಲ್ಲದೆ ಕೆಲವೊಮ್ಮೆ ಕೆಲವೊಂದನ್ನು ಮತ್ತು ಕೆಲವರನ್ನು ಬಿಟ್ಟು ಕೊಡಬೇಕಾಗುತ್ತದೆ. ನಿನ್ನ ಜೀವನದಲ್ಲಿ ಸಿಗದೇ ಇರುವುದೇ ತುಂಬಾ ಸುಂದರವಾಗಿ ಕಾಣಿಸುತ್ತದೆ. ಅದು ವಸ್ತುವಾಗಿದ್ದರೂ ಸರಿ, ವ್ಯಕ್ತಿಯಾಗಿದ್ದರೂ ಸರಿ. ನಾನು ಒಂದನ್ನು ಕಿತ್ತುಕೊಂಡರೆ ಮತ್ತೊಂದನ್ನು ನಿನಗಾಗಿಯೇ ನೀಡುತ್ತೇನೆ. ಕಾಯುವ ತಾಳ್ಮೆ ನಿನ್ನಲ್ಲಿರಬೇಕು. ನೀನೇನೆಂದು ಇತರರಿಗೆ ಪದೇ ಪದೇ ಅರ್ಥೈಸುವ ಅವಶ್ಯಕತೆಯೂ ನಿನಗಿಲ್ಲ, ಏಕೆಂದರೆ ನಿನ್ನವರಾದವರು ನಿನ್ನನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಅರ್ಥ ಮಾಡಿಕೊಳ್ಳುತ್ತಾರೆ. ನಿನ್ನವರಂತೆ ನಟಿಸುವವರು ಅದೇ ನೆಪವನ್ನು ನೀಡಿ ದೂರವಾಗುತ್ತಾರೆ ಅಷ್ಟೇ. ಇಲ್ಲಿ ಮನಸ್ಸೇ ಇಲ್ಲದವರ ಮುಂದೆ ನಿನ್ನ ಮನದ ನೋವನ್ನು ಹೇಳಿ ಅಳುವುದಕ್ಕಿಂತ ಮೂಕನಾಗಿರುವುದೇ ಉತ್ತಮ. ಏಕೆಂದರೆ ಹುಚ್ಚನಂತೆ ಪ್ರೀತಿ ಮಾಡುವವರ ಭಾವನೆಗಳ ಜೊತೆ ಆಟವಾಡಿ ಆಟದಲ್ಲಿ ಅವರು ಗೆಲ್ಲಬಹುದು ಅಷ್ಟೇ, ಆದರೆ ಪರಿಶುದ್ಧವಾಗಿ ಪ್ರೀತಿಸುವವರನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾರೆ. ಇಲ್ಲಿ ಕ್ಷಮೆ ಕೇಳುವವರು ಯಾವಾಗಲೂ ತಪ್ಪಾಗಿರುವುದಿಲ್ಲ, ಬದಲಾಗಿ ಸಂಬಂಧವನ್ನು ಉಳಿಸಿಕೊಳ್ಳಲು ತಲೆಬಾಗಿರುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರಿಗೆ ಮಾತ್ರ ಅಳುತ್ತಾನೆ. ಅಂತ ವ್ಯಕ್ತಿಯನ್ನು ಕಳೆದುಕೊಳ್ಳಬೇಡ. ಕೆಲವೊಮ್ಮೆ ಬಯಸಿದ್ದೆಲ್ಲ ಸಿಗಬೇಕಾದರೆ ಯೋಗವಿರಬೇಕು, ಹಾಗೆ ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಇಂದಿನ ವಾಸ್ತವ ಏನೆಂದರೆ ಗಂಡ ಹೆಂಡತಿ ಸಂಸಾರ ಚೆನ್ನಾಗಿರಬೇಕು ಎನ್ನುವವರಿಗಿಂತ ನಾನು ಚೆನ್ನಾಗಿರಬೇಕು ಎನ್ನುವವರೇ ಹೆಚ್ಚಾಗಿರುವರು. ಅದಕ್ಕೆ ಇಲ್ಲಿ ಕೆಲವರಿಗೆ ಮದುವೆ ಕನಸಲ್ಲ, ಬದಲಾಗಿ ಚಿಂತೆಯಾಗಿ ಕಾಡುತ್ತದೆ. ನಕ್ಷತ್ರಗಳು ಸೇರಿಸಿದ ಸಂಬಂಧ ಕಾನೂನು ಬೇರ್ಪಡಿಸುವ ಹಂತಕ್ಕೆ ಬಂದಿರುವಾಗ ಇಲ್ಲಿ ಸೋತದ್ದು ಏನು? ಜಾತಕಕ್ಕೆ ಒಪ್ಪಿದವರು ಜೀವನಕ್ಕೇಕೆ ಒಪ್ಪಲಿಲ್ಲ? ಈ ಜಗತ್ತಿನಲ್ಲಿ ತಪ್ಪು ಹುಡುಕುವುದು ಪ್ರತಿಭೆಯಾದರೆ ಸರಿಪಡಿಸೋದು ಮಾತ್ರ ಅಪರಾಧದಂತೆ. ಜಗತ್ತು ಕೆಟ್ಟದ್ದಲ್ಲ, ಆದರೆ ಇಲ್ಲಿ ಜನರು ನೇರವಾಗಿಲ್ಲ ಅಷ್ಟೇ. ಬದುಕು ಎಂದರೆ ನಿನ್ನ ಸುತ್ತಲಿನ ಪರಿಸ್ಥಿತಿಗಳು ಮತ್ತು ಜನರು ನಿನ್ನನ್ನು ತುಳಿಯಬೇಕೆಂದು ಕಾತುರದಿಂದ ಕಾಯುತ್ತಿರುವಾಗ ಅದನ್ನು ಎದುರಿಸಿ ನಿಲ್ಲುವುದೇ ನಿಜವಾದ ಬದುಕು. ಜೀವನದುದ್ದಕ್ಕೂ ನೀನು ನಿನ್ನೊಂದಿಗೆ ಇಟ್ಟುಕೊಳ್ಳಬೇಕಾದ ವಸ್ತುಗಳೆಂದರೆ ಆತ್ಮವಿಶ್ವಾಸ, ಆತ್ಮಗೌರವ ಮತ್ತು ಆತ್ಮಾವಲಂಬನೆ. ಈ ಮೂರು ವಸ್ತುಗಳು ನಿನ್ನನ್ನು ಎಂದಿಗೂ ಸೋಲಲು ಬಿಡುವುದಿಲ್ಲ. ನಿನ್ನ ದುಃಖವನ್ನು ಕೇಳಿ ಅಯ್ಯೋ ಪಾಪ ಎನ್ನುವ ಜನರು, ಸಹಾಯ ಮಾಡುವ
ಸಮಯ ಬಂದರೆ ನನಗೆ ಸಮಯವೇ ಇಲ್ಲವೆಂದಂತೆ. ಬದುಕು ಇಷ್ಟೇ, ಎಲ್ಲರೂ ನಿನ್ನವರೇ. ನಿನ್ನ ಸಮಯ ಸರಿಯಾಗಿದ್ದರೆ, ಇಲ್ಲವಾದರೆ ಪರಿಚಿತರು ಅಪರಿಚಿತರಂತೆ ನೋಡುತ್ತಾರೆ. ಸತ್ಯವನ್ನು ನಗುತ್ತಾ ಹೇಳು, ಎಲ್ಲರೂ ಕೇಳುತ್ತಾರೆ. ಅದೇ ಸ್ವಲ್ಪ ಗಂಭೀರವಾಗಿ ಕೇಳಿದರೆ ದೂರ ಸರಿಯುತ್ತಾರೆ. ಹಾಗಾಗಿ ನೀನು ವ್ಯಂಗ್ಯವನ್ನೇ ಆಯ್ಕೆ ಮಾಡು. ಇಲ್ಲಿ ಅಪಶಕುನವೆಂದರೆ ದಾರಿಗೆ ಅಡ್ಡವಾಗುವ ಬೆಕ್ಕಲ್ಲ, ನಗು ಮುಖದೊಳಗೆ ಸ್ವಾರ್ಥ ಮರೆ ಮಾಡಿಕೊಂಡು ಬರುವ ಜನ. ಬೆಕ್ಕು ದಾರಿ ತಪ್ಪಿಸಬಹುದು ಅಷ್ಟೇ, ಜನ ಬದುಕನ್ನೇ ತಿರುಗಿಸಿ ಬಿಡುತ್ತಾರೆ. ಕಾಲಕ್ಕೆ ತಕ್ಕಂತೆ ಬದುಕುತ್ತಿದ್ದ ಕಾಲ ಒಂದಿತ್ತು, ಆದರೆ ಇಂದು ಬದುಕು ಬದುಕಾಗಿಲ್ಲ, ಬದಲಾಗಿ ಜನರ ಕಣ್ಣಿನ ನೋಟಕ್ಕೆ ತಕ್ಕಂತೆ ಜೀವನವನ್ನೇ ನಟನೆಯಾಗಿ ನಟಿಸುವ ಕಾಲವಾಗಿದೆ. ನೀನು ಮುಂದೆ ಹೋದರೆ ಹೊಟ್ಟೆ ಕಿಚ್ಚು, ಹಿಂದೆ ಬಿದ್ದರೆ ಚಪ್ಪಾಳೆ ತಟ್ಟಿ ನಗು. ನಿನ್ನ ದುಃಖಕ್ಕೆ ಅವರಿಗೆ ಸಂತೋಷ, ನಿನ್ನ ಸಂತೋಷಕ್ಕೆ ಅವರಿಗೆ ಸಂಶಯ. ನಿನ್ನ ಒಳಿತೇ ಬೇಡ ಎನ್ನುವುದೇ ಇಂದಿನ ಹೊಸ ಮಾನವೀಯತೆ. ಮುಖವಾಡ ಬದಲಾಯಿಸಲು ಜನ ಹಿಂಜರಿಯುವುದಿಲ್ಲ, ಆದರೆ ಮನಸ್ಸು ಸರಿಪಡಿಸಿಕೊಳ್ಳಲು ಇಲ್ಲಿ ಯಾರಿಗೂ ಸಮಯವಿಲ್ಲ. ಜನರಿಗೆ ಪಾತ್ರ ಬದಲಾಯಿಸಲು ಇರುವ ಸಮಯವು ತಮ್ಮ ಸ್ವಭಾವವನ್ನು ಬದಲಾಯಿಸಲು ಮನಸ್ಸಿಲ್ಲ. ಬದುಕಿನಲ್ಲಿ ಎಲ್ಲವೂ ಗಂಭೀರವಾಗಿ ತೆಗೆದುಕೊಂಡರೆ ಈ ಸಮಾಜದಲ್ಲಿ ಬದುಕುವುದು ತುಂಬಾ ಕಷ್ಟ. ಹಾಗಾಗಿ ಬಂದಿದ್ದನ್ನು ನಗುತ್ತಾ ಸ್ವೀಕರಿಸು. ಓಂ ಸಾಯಿರಾಮ್.